ಈಗಾಗಲೇ ಗಮನಿಸ್ತಾ ಇದ್ವಿ ಸಿದ್ದರಾಮಯ್ಯ ಅವರ ಹೇಳಿಕೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಪಾಕ್ ಮೀಡಿಯಾದಲ್ಲಿ ಸಿದ್ದು ಮಾತಿನದೇ ಸದ್ದು. ಸಿಎಂ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯ ಗೆದ್ದಲಿಲ್ಲ. ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಗಳಿಸುವಂತಹ ಕಲೆಗೆ ಸಿದ್ದರಾಮಯ್ಯ ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಪೋಸ್ಟ್ ಮಾಡಿದ್ದಾರೆ ನೋಡಿ. ಸಿದ್ದರಾಮಯ್ಯವರು ಪಾಕಿಸ್ತಾನಕ್ಕೆ ದೊಡ್ಡ ಆದರ್ಶ ವ್ಯಕ್ತಿ ಇವರು. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರು ಹೃದಯವನ್ನ ಗೆಲ್ಲುವಂತ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಓಲೈಕೆ ರಾಜಕಾರಣನ, ತುಷ್ಟೀಕರಣ ರಾಜಕಾರಣನ? ಜನರೇ ಆಲೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರು ಮಿಂಚುತ್ತಾ ಇದ್ದಾರೆ. ಸಿದ್ದು ಮಾತಿನದ್ದೇ ಸದ್ದು. ಸಿಎಂ ವಿರುದ್ಧ ಈಗ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ. ಆದ್ರೆ ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಪ್ರೇಮ ಗಳಿಸುವಂತ ಕಲೆಗೆ ಸಿದ್ದು ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಅವರ ಪೋಸ್ಟ್ ಇದು. ಕೇವಲ ಜನಾರ್ದನ್ ರೆಡ್ಡಿ ಒಬ್ಬ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಇರ್ಬೋದು, ಇಡೀ ದೇಶ ಒಂದೇ ಮಾತು ಹೇಳ್ತಾ ಇರುವಂತದ್ದು. ಅದು ಕೂಡ ಈ ಟೈಮ್ ಅಲ್ಲದೆ ಇನ್ ಯಾವ ಟೈಮ್ ಪಾಕಿಸ್ತಾನದ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದೆ. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಂಥ ಮಾತು ಹೇಳ್ತಾರಲ್ಲ, ಆಲೋಚನೆ ಮಾಡಬೇಕಾಗಿದ್ದೆ. ಸಿದ್ದರಾಮಯ್ಯವರು ಎರಡೆರಡು ಬಾರಿ ಸಿಎಂ ಆಗಿರುವಂತ ವ್ಯಕ್ತಿ, ಭಾರಿ ಆಲೋಚನೆ ಮಾಡ್ತಾರೆ, ಮೇಧಾವಿ ಅಂತ ತಿಳ್ಕೊಂಡಿರುವಂತ ಜನಗಳು ಏಕಾಏಕಿ ಇಂತಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂತ ಹೇಳಿದ್ರೆ ಏನ್ ಹಾಗಾದ್ರೆ ಪಾಕಿಸ್ತಾನದ ಮೇಲೆ ಅಷ್ಟೊಂದು ಪ್ರೀತಿ ಪ್ರೇಮ ಉಕ್ಕಿ ಹರಿತಾ ಇದೆ? ಹಾಗಾದ್ರೆ ಯಾವುದೋ ಪಾಪ್ಕಾರ್ನ್ ಹಿಡ್ಕೊಂಡು ಐಸ್ ಕ್ಯಾಂಡಿ ಹಿಡ್ಕೊಂಡಿರುವಂತ ಆ ಹೆಣ್ಣು ಮಕ್ಕಳ ಮೇಲೆ ಹತ್ಯಾಕಾಂಡ ನಡೆಸಿದ್ರಲ್ಲ ಉಗ್ರರ ಬಗ್ಗೆ ಇಷ್ಟೊಂದು ಸಿಂಪತಿ. ಹಾಗಾದ್ರೆ ಬನ್ನಿ, ಹಾಗಾದ್ರೆ ಸಾರ್ವಜನಿಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಹೊಡಿಬೇಕು, ಅವ್ರಿಗೆ ಹೊಡಿಬೇಕು. ಇಲ್ಲಿ ಈಗ ಸುಮ್ಮನೆ ಬಿಟ್ರೆ ತಿರ್ಗಾ ಬರ್ತಾರೆ ತಿರ್ಗಾವಾಗ ಇದೇನೋ ಸರ್ಜಿಕಲ್ ಸ್ಟ್ರೈಕು ಅದು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಬಾಲಾಕೋಟ್ ಆಗಿದ್ದು ಅದೆಲ್ಲ ಇನ್ನೂ ಸ್ವಲ್ಪ ದಿವಸ ಒಂದು 2-3 ವರ್ಷ ಆದಮೇಲೆ ತಿರ್ಗಾ ಬಂದು ಹೊಡಿತಾರೆ. ಇವಾಗ ಈ ಬುದ್ಧಿಜೀವಿಗಳು ಅಂತ ಇದ್ದಾರೆ ನಮ್ಮಲ್ಲಿ ಅಲ್ವಾ. ವಾರ ಆದರೆ GDP ಬೆಳೆದೋಗುತ್ತೆ, ಇಂಡಿಯನ್ ಎಕಾನಮಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹೌದು, ಒಪ್ಕೊಳ್ಳೋಣ, ಬೀಳುತ್ತೆ, ಒಪ್ಕೊಳ್ಳೋಣ. ಈ ಇದಾಯ್ತಲ್ಲ ಯಾವುದದು ಕೋವಿಡ್ ಬಂತಲ್ಲ, 3 ತಿಂಗಳು ಮನೇಲಿದ್ದು, ಅವಾಗ ಬೀಳಲಿಲ್ವಾ? ಅವಾಗ ಬಿತ್ತೇ ಇಲ್ವಾ? ಅವಾಗೇನು ಅನ್ನ ತಿಂತಾ ಇಲ್ವ ಜನ? ಅದೇ ಥರನೇ ಇವತ್ತು ಸಾಯೋದು, ನಾಳೆ ಸಾಯೋದು, ನಾಳೆ ಸಾಯ್ತೀವಿ ಅನ್ನೋದು. ಇವತ್ತೇ ಸತ್ತೋಗೋಣ, ವಾರ್ ಮಾಡಲಿ, ಅವರ ನಾವು ನೋಡೇ ಬಿಡೋಣ. ಪದೇ ರೀ ಕೆಣಕಿ ಬರ್ತಾರೆ ರೀ. ಇವತ್ತು ಸಾಯ್ತೀವ, ನಾಳೆ ಒಂದು ಸತ್ತೋಗೋಣ ಬಿಡ್ರಿ. ಧರ್ಮ ನೋಡಿ ಸಾಯಿಸಿದ್ದಾರೆ. ಇಲ್ಲ, ಅದು ಬ್ಯಾಂಡ್ ಬಿಚ್ಚಿ ಇವನು ಹಿಂದೂ ನಾವು ಮುಸ್ಲಿಮ್ ಅಂತ ನೋಡ್ಬಿಟ್ಟು ಹೊಡೆದು ಸಾಯಿಸೋರಲ್ವಾ. ಇವ್ರಿಗೆ ಯಾರಿಗೂ ರಕ್ತ ಏನು ಇಲ್ವಾ? ಇಲ್ಲ, ಅವ್ರು ಹೋಗಿ ಹೊಡಿಬೇಕು, ಅವ್ರಿಗೆ ಹೊಡಿಬೇಕು. ಇಲ್ಲಿ ಈಗ ಸುಮ್ಮನೆ ಬಿಟ್ರೆ ತಿರ್ಗಾ ಬರ್ತಾರೆ ಈಗಾಗಲೇ ಗಮನಿಸ್ತಾ ಇದ್ವಿ ಸಿದ್ದರಾಮಯ್ಯ ಅವರ ಹೇಳಿಕೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಪಾಕ್ ಮೀಡಿಯಾದಲ್ಲಿ ಸಿದ್ದು ಮಾತಿನದೇ ಸದ್ದು. ಸಿಎಂ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯ ಗೆದ್ದಲಿಲ್ಲ. ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಗಳಿಸುವಂತಹ ಕಲೆಗೆ ಸಿದ್ದರಾಮಯ್ಯ ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಪೋಸ್ಟ್ ಮಾಡಿದ್ದಾರೆ ನೋಡಿ. ಸಿದ್ದರಾಮಯ್ಯವರು ಪಾಕಿಸ್ತಾನಕ್ಕೆ ದೊಡ್ಡ ಆದರ್ಶ ವ್ಯಕ್ತಿ ಇವರು. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರು ಹೃದಯವನ್ನ ಗೆಲ್ಲುವಂತ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಓಲೈಕೆ ರಾಜಕಾರಣನ, ತುಷ್ಟೀಕರಣ ರಾಜಕಾರಣನ? ಜನರೇ ಆಲೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರು ಮಿಂಚುತ್ತಾ ಇದ್ದಾರೆ. ಸಿದ್ದು ಮಾತಿನದ್ದೇ ಸದ್ದು. ಸಿಎಂ ವಿರುದ್ಧ ಈಗ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ. ಆದ್ರೆ ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಪ್ರೇಮ ಗಳಿಸುವಂತ ಕಲೆಗೆ ಸಿದ್ದು ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಅವರ ಪೋಸ್ಟ್ ಇದು. ಕೇವಲ ಜನಾರ್ದನ್ ರೆಡ್ಡಿ ಒಬ್ಬ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಇರ್ಬೋದು, ಇಡೀ ದೇಶ ಒಂದೇ ಮಾತು ಹೇಳ್ತಾ ಇರುವಂತದ್ದು. ಅದು ಕೂಡ ಈ ಟೈಮ್ ಅಲ್ಲದೆ ಇನ್ ಯಾವ ಟೈಮ್ ಪಾಕಿಸ್ತಾನದ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದೆ. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಂಥ ಮಾತು ಹೇಳ್ತಾರಲ್ಲ, ಆಲೋಚನೆ ಮಾಡಬೇಕಾಗಿದ್ದೆ. ಸಿದ್ದರಾಮಯ್ಯವರು ಎರಡೆರಡು ಬಾರಿ ಸಿಎಂ ಆಗಿರುವಂತ ವ್ಯಕ್ತಿ, ಭಾರಿ ಆಲೋಚನೆ ಮಾಡ್ತಾರೆ, ಮೇಧಾವಿ ಅಂತ ತಿಳ್ಕೊಂಡಿರುವಂತ ಜನಗಳು ಏಕಾಏಕಿ ಇಂತಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂತ ಹೇಳಿದ್ರೆ ಏನ್ ಹಾಗಾದ್ರೆ ಪಾಕಿಸ್ತಾನದ ಮೇಲೆ ಅಷ್ಟೊಂದು ಪ್ರೀತಿ ಪ್ರೇಮ ಉಕ್ಕಿ ಹರಿತಾ ಇದೆ? ಹಾಗಾದ್ರೆ
ಯಾವುದೋ ಪಾಪ್ಕಾರ್ನ್ ಹಿಡ್ಕೊಂಡು ಐಸ್ ಕ್ಯಾಂಡಿ ಹಿಡ್ಕೊಂಡಿರುವಂತ ಆ ಹೆಣ್ಣು ಮಕ್ಕಳ ಮೇಲೆ ಹತ್ಯಾಕಾಂಡ ನಡೆಸಿದ್ರಲ್ಲ ಉಗ್ರರ ಬಗ್ಗೆ ಇಷ್ಟೊಂದು ಸಿಂಪತಿ. ಹಾಗಾದ್ರೆ ಬನ್ನಿ, ಹಾಗಾದ್ರೆ ಸಾರ್ವಜನಿಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಹೋಗಿ ಹೊಡಿಬೇಕು, ಅವ್ರಿಗೆ ಹೊಡಿಬೇಕು. ಇಲ್ಲ ಈಗ ಸುಮ್ಮನೆ ಬಿಟ್ಟರೆ ತಿರ್ಗಾ ಬರ್ತಾರೆ ತಿರ್ಗಾವಾಗ ಇದೇನೋ ಸರ್ಜಿಕಲ್ ಸ್ಟ್ರೈಕು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಬಾಲಾಕೋಟ್ ಆಗಿದ್ದು ಅದೆಲ್ಲ ಇನ್ನೂ ಸ್ವಲ್ಪ ದಿವಸ ಒಂದು 2-3 ವರ್ಷ ಆದಮೇಲೆ ತಿರ್ಗಾ ಬಂದು ಹೊಡಿತಾರೆ. ಇವಾಗ ಈ ಬುದ್ಧಿಜೀವಿಗಳು ಅಂತ ಇದ್ದಾರೆ ನಮ್ಮಲ್ಲಿ ಅಲ್ವಾ. ವಾರ ಆದರೆ ಈ GDP ಬೆಳೆದೋಗುತ್ತೆ, ಇಂಡಿಯನ್ ಎಕಾನಮಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹೌದು, ಒಪ್ಕೊಳ್ಳೋಣ, ಬೀಳುತ್ತೆ, ಒಪ್ಕೊಳ್ಳೋಣ. ಈ ಇದಾಯ್ತಲ್ಲ, ಯಾವುದದು ಕೋವಿಡ್ ಬಂತಲ್ಲ, 3 ತಿಂಗಳು ಮನೇಲಿದ್ದು, ಅವಾಗ ಬೀಳಲಿಲ್ವಾ? ಅವಾಗ ಬಿತ್ತೇ ಇಲ್ವಾ? ಅವಾಗೇನು ಅನ್ನ ತಿಂತಾ ಇರಲ್ವ ಜನ? ಅದೇ ಥರನೇ ಇವತ್ತು ಸಾಯೋದು, ನಾಳೆ ಸಾಯ್ತೀವಿ ಅನ್ನೋದು. ಇವತ್ತೇ ಸತ್ತೋಗೋಣ, ವಾರ್ ಮಾಡಲಿ, ಅವರ ನಾವು ನೋಡೇ ಬಿಡೋಣ. ಪದೇ ಉಗ್ರ ರೀ ಕೆಣಕಿ ಬರ್ತಾರೆ ರೀ. ಇವತ್ತು ಸಾಯ್ತೀವ, ನಾಳೆ ಒಂದು ಸತ್ತೋಗೋಣ ಬಿಡ್ರಿ. ಮತ್ತೆ ಧರ್ಮ ನೋಡಿ ಸಾಯಿಸಿದ್ದಾರೆ. ಇಲ್ಲ, ಅದು ಬ್ಯಾಂಡ್ ಬಿಚ್ಚಿ ಇವನು ಹಿಂದೂ ನಾವು ಮುಸ್ಲಿಮ್ ಅಂತ ನೋಡ್ಬಿಟ್ಟು ಹೊಡೆದು ಸಾಯಿಸೋರಲ್ವಾ. ಇವ್ರಿಗೆ ಯಾರಿಗೂ ರಕ್ತ ಏನು ಇಲ್ವಾ? ಇಲ್ಲ, ಅವ್ರು ಹೋಗಿ ಹೊಡಿಬೇಕು, ಅವ್ರಿಗೆ ಹೊಡಿಬೇಕು. ಇಲ್ಲ ಈಗ ಸುಮ್ಮನೆ ಬಿಟ್ಟರೆ ತಿರ್ಗಾ ಬರ್ತಾರೆ ಈಗಾಗಲೇ ಗಮನಿಸ್ತಾ ಇದ್ವಿ ಸಿದ್ದರಾಮಯ್ಯ ಅವರ ಹೇಳಿಕೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಪಾಕ್ ಮೀಡಿಯಾದಲ್ಲಿ ಸಿದ್ದು ಮಾತಿನದೇ ಸದ್ದು. ಸಿಎಂ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯ ಗೆದ್ದಲಿಲ್ಲ, ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಗಳಿಸುವಂತಹ ಕಲೆಗೆ ಸಿದ್ದರಾಮಯ್ಯ ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಪೋಸ್ಟ್ ಮಾಡಿದ್ದಾರೆ ನೋಡಿ. ಸಿದ್ದರಾಮಯ್ಯವರು ಪಾಕಿಸ್ತಾನಕ್ಕೆ ದೊಡ್ಡ ಆದರ್ಶ ವ್ಯಕ್ತಿ ಇವರು. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ, ಆದ್ರೆ ಮಾನ್ಯ ಸಿದ್ದರಾಮಯ್ಯನವರು ಹೃದಯವನ್ನ ಗೆಲ್ಲುವಂತ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಓಲೈಕೆ ರಾಜಕಾರಣನ, ತುಷ್ಟೀಕರಣ ರಾಜಕಾರಣನ? ಜನರೇ ಆಲೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರು ಮಿಂಚುತ್ತಾ ಇದ್ದಾರೆ. ಸಿದ್ದು ಮಾತಿನದ್ದೇ ಸದ್ದು. ಸಿಎಂ ವಿರುದ್ಧ ಈಗ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ, ಆದ್ರೆ ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಪ್ರೇಮ ಗಳಿಸುವಂತ ಕಲೆಗೆ ಸಿದ್ದು ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಅವರ ಪೋಸ್ಟ್ ಇದು. ಕೇವಲ ಜನಾರ್ದನ್ ರೆಡ್ಡಿ ಒಬ್ಬ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಇರ್ಬೋದು, ಇಡೀ ದೇಶ ಒಂದೇ ಮಾತು ಹೇಳ್ತಾ ಇರುವಂತದ್ದು. ಅದು ಕೂಡ ಈ ಟೈಮ್ ಅಲ್ಲದೆ ಇನ್ ಯಾವ ಟೈಮ್ ಪಾಕಿಸ್ತಾನದ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದೆ. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಂಥ ಮಾತು ಹೇಳ್ತಾರಲ್ಲ, ಆಲೋಚನೆ ಮಾಡಬೇಕಾಗಿದ್ದೆ. ಸಿದ್ದರಾಮಯ್ಯನವರು 2 ಬಾರಿ ಸಿಎಂ ಆಗಿರುವಂತ ವ್ಯಕ್ತಿ, ಭಾರಿ ಆಲೋಚನೆ ಮಾಡ್ತಾರೆ.